ಬೆಳ್ಳಿತೆರೆಯಿಂದ ಕಿರುತೆರೆಯತ್ತ ಮುಖ ಮಾಡಿದ ಜನುಮದ ಜೋಡಿ ಖ್ಯಾತಿಯ ನಟಿ ಶಿಲ್ಪಾ ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ ನೋಡೋಣ ಬನ್ನಿ. ಕನ್ನಡದಲ್ಲಿ ನಾಯಕಿಯಾಗಿ ಮಿಂಚಿದ ಮಾಲಿವುಡ್ ಸುಂದರಿ ಶಿಲ್ಪಾ ಎಂದ ಕೂಡಲೇ ನೆನಪಾಗೋದು ಜನುಮದ ಜೋಡಿ ಸಿನಿಮಾ. ಹೌದು, ಜನುಮದ ಜೋಡಿ ಚಿತ್ರದಲ್ಲಿ ಶಿವಣ್ಣನ ಜೊತೆ ಕನಕ ಪಾತ್ರದಲ್ಲಿ ನಟಿಸಿರುವ ನಟಿ ಶಿಲ್ಪಾ ಆ ಚಿತ್ರದಲ್ಲಿ ನಟಿಸಿ ಸಾಕಷ್ಟು ಮೋಡಿ ಮಾಡಿದ್ದರು. ಜನುಮದ ಜೋಡಿ ಚಿತ್ರ ತಯಾರಾಗಿದ್ದೇ ಒಂದು ರೋಚಕ. ಈ ಚಿತ್ರಕ್ಕಾಗಿ ಶಿಲ್ಪಾಗಿಂತ ಮುಂಚೆ 3 ಜನ ನಾಯಕಿಯರನ್ನು ಆಯ್ಕೆ ಮಾಡಿದ್ದರು ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್. ಆ ನಟಿಯರು ಯಾರು ಮತ್ತು ಅವರನ್ನು ಏಕೆ ಕೈಬಿಡಲಾಯಿತು ಎಲ್ಲವನ್ನೂ ತಿಳಿಸಿಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕನ್ನಡ ಚಿತ್ರಗಳಲ್ಲಿ ಪರಭಾಷೆಯ ಸಾಕಷ್ಟು ನಟಿಯರು ನಟಿಸಿದ್ದಾರೆ. ಎಷ್ಟೋ ಜನ ಕನ್ನಡದವರೇ ಎನ್ನುವಷ್ಟರ ಮಟ್ಟಿಗೆ ತೆರೆ ಮೇಲೆ ಕಾಣಿಸಿಕೊಂಡು ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿದುಬಿಟ್ಟಿದ್ದಾರೆ. ಜನುಮದ ಜೋಡಿ ಸೇರಿ ಹಲವು ಸ್ಯಾಂಡಲ್ವುಡ್ ಸಿನಿಮಾಗಳಲ್ಲಿ ನಟಿಸಿದ ಮಲಯಾಳಂ ನಟಿ ಚಿಪ್ಪಿ ಅಲಿಯಾಸ್ ಶಿಲ್ಪಾ. ಕರ್ನಾಟಕದ ಜನರಿಗೆ ಶಿಲ್ಪಾ ಎಂದೇ ಚಿರಪರಿಚಿತ. ಜನುಮದ ಜೋಡಿ ಚಿತ್ರಕ್ಕೆ ಮೊದಲಿಗೆ ಸುಧಾರಾಣಿ, ಶ್ರುತಿ, ಪ್ರೇಮ ಹೀಗೆ 3 ನಟಿಯರಲ್ಲಿ ಒಬ್ಬರನ್ನ ಆ ಚಿತ್ರಕ್ಕೆ ಆಯ್ಕೆ ಮಾಡಿಕೊಳ್ಳಲು ಪಾರ್ವತಮ್ಮ ಸಿದ್ಧತೆ ನಡೆಸಿದ್ದರು. ಆದರೆ ಎಲ್ಲರ ಕೈತಪ್ಪಿ ಜನುಮದ ಜೋಡಿ ಚಿತ್ರದ ನಾಯಕಿ ಪಾತ್ರ ಮಲಯಾಳಂ ನಟಿ ಚಿಪ್ಪಿ ಅಲಿಯಾಸ್ ಶಿಲ್ಪಾ ಅವರ ಕೈ ಹಿಡಿದಿತ್ತು. ಅದು ಹೇಗೆ ಎಂದರೆ, ಅದಾಗಲೇ ಶಿವಣ್ಣನ ನಟನೆಯ ಮುದ್ದಿನ ಕಣ್ಮಣಿ ಚಿತ್ರದ ಸಣ್ಣ ಪಾತ್ರದಲ್ಲಿ ನಟಿಸುತ್ತಿದ್ದ ಶಿಲ್ಪಾ ಏಕಾಏಕಿ ಪಾರ್ವತಮ್ಮನ ಕಣ್ಣಿಗೆ ಬಿದ್ದು ಜನುಮದ ಜೋಡಿ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿದ್ದರು. ಜನುಮದ ಜೋಡಿ ಚಿತ್ರ ಇದು ಕಾದಂಬರಿ ಆಧಾರಿತ ಸಿನಿಮಾ ಆಗಿತ್ತು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಕಾದಂಬರಿ ಆಧಾರಿತ ಚಲನಚಿತ್ರಗಳ ನಿರ್ಮಾಣದಲ್ಲಿ ಸದಾ ಮುಂದು. ಟಿ. ಎಸ್. ನಾಗಾಭರಣ ನಿರ್ದೇಶನದಲ್ಲಿ ಡಾ. ರಾಜ್ಕುಮಾರ್ ನಟನೆಯ ಆಕಸ್ಮಿಕ ಚಿತ್ರವನ್ನ ಮಾಡಿ ಯಶಸ್ಸು ಕಂಡಿದ್ದ ಪಾರ್ವತಮ್ಮ ಬಳಿಕ ಪುತ್ರ ಶಿವರಾಜ್ಕುಮಾರ್ಗಾಗಿ ಆಯ್ಕೆ ಮಾಡಿಕೊಂಡ ಕಥೆಯೇ ಜನುಮದ ಜೋಡಿ. ರಾಜ್ಕುಮಾರ್ ಅವರಿಗೆ ಆಕಸ್ಮಿಕದಂತಹ ಹಿಟ್ ಸಿನಿಮಾ ಕೊಟ್ಟಿದ್ದ ನಾಗಾಭರಣ ಆಗ ಜನುಮದ ಜೋಡಿ ಮೂಲಕ ಶಿವರಾಜ್ಕುಮಾರ್ಗೆ ನಿರ್ದೇಶನ ಮಾಡಲು ಮುಂದಾಗಿದ್ದರು. ಗುಜರಾತ್ನ ಪನ್ನಲಾಲ್ ಪಟೇಲ್ ಬರೆದ ಮಲೇಲಾ ಜೀವ್ ಕಾದಂಬರಿಯನ್ನು ಕನ್ನಡಕ್ಕೆ ಜನುಮದ ಜೋಡಿ ಹೆಸರಿನಲ್ಲಿ ಸಿನಿಮಾ ಮಾಡಲಾಗಿತ್ತು. ಪಾರ್ವತಮ್ಮ ರಾಜ್ಕುಮಾರ್ ಈ ಚಿತ್ರ ನಿರ್ಮಾಣ ಮಾಡಿದ್ದರು. ಕನ್ನಡ, ತಮಿಳು ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದ ನಟಿ ಶಿಲ್ಪಾರ ಮೂಲ ಹೆಸರು ದಿವ್ಯಾ. 1976ರಲ್ಲಿ ಕೇರಳದ ತಿರುವನಂತಪುರದಲ್ಲಿ ಜನಿಸಿದ ಇವರು ವಿದ್ಯಾಭ್ಯಾಸ ಮುಗಿಸಿದ್ದು ತಿರುವನಂತಪುರದ ನಿರ್ಮಲಾ ಭವನ್ ವಿದ್ಯಾಮಂದಿರದಲ್ಲಿ. 1993ರಿಂದ ಸುಮಾರು 10 ವರ್ಷಗಳ ಕಾಲ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದ ಶಿಲ್ಪಾ ಮಲಯಾಳಂ ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸುತ್ತಿರುವಾಗಲೇ 1996ರಲ್ಲಿ ತೆರೆಕಂಡ ಶಿವಣ್ಣ ಅಭಿನಯದ ಬ್ಲಾಕ್ ಬಸ್ಟರ್ ಚಿತ್ರ ಜನುಮದ ಜೋಡಿ ಮುಖಾಂತರ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಶಿಲ್ಪಾ ಈ ಚಿತ್ರದಲ್ಲಿ ಮುಗ್ಧ ಪ್ರೇಮಿಯಾಗಿ, ದಗ್ಧ ವಿರಹಿಯಾಗಿ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಕೃಷ್ಣನ ಪಾತ್ರದಲ್ಲಿ ಶಿವರಾಜ್ಕುಮಾರ್ ಅವರು ಪಕ್ಕಾ ಹಳ್ಳಿ ಹುಡುಗನಂತೆ ಕಾಣಿಸಿಕೊಂಡರೆ, ಮಲಯಾಳಿ ಹುಡುಗಿ ನಟಿ ಶಿಲ್ಪಾ ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು. ಈ ಚಿತ್ರದ ನಟನೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಶಿಲ್ಪಾ ಪಡೆದಿದ್ದಾರೆ. ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಹೊಂದಿರುವ ಕುಟುಂಬದ ಕೃಷ್ಣ ಮತ್ತು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಕೆಳಮಟ್ಟದ ಕುಟುಂಬಕ್ಕೆ ಸೇರಿದ ಕನಕಾಳ ನಡುವಿನ ಪ್ರೇಮ ಕಥೆಯನ್ನು ಜನುಮದ ಜೋಡಿ ಸಿನಿಮಾದಲ್ಲಿ ಹೇಳಲಾಗಿತ್ತು. ಅವರಿಬ್ಬರು ವಿಭಿನ್ನ ಜಾತಿ ಮತ್ತು ಸಾಮಾಜಿಕ ಹಿನ್ನೆಲೆಯ ಕಾರಣ ಅವರ ಪ್ರೀತಿಗೆ ಮತ್ತು ಮದುವೆಗೆ ಸಮಾಜದಲ್ಲಿ ತೀವ್ರ ವಿರೋಧ ಎದುರಾಗುತ್ತದೆ. ಇಬ್ಬರನ್ನೂ ದೂರ ಮಾಡಲಾಗುತ್ತದೆ. ಆದರೂ ಈ ಎಲ್ಲ ಅಡೆತಡೆಗಳನ್ನು ದಾಟಿ ಕೃಷ್ಣ ಮತ್ತು ಕನಕ ಪ್ರೀತಿಯನ್ನು ಹೇಗೆ ಉಳಿಸಿಕೊಳ್ಳುತ್ತಾರೆ ಎನ್ನುವುದನ್ನು ಜನುಮದ ಜೋಡಿ ಚಿತ್ರದಲ್ಲಿ ತೋರಿಸಲಾಗಿತ್ತು. ಹಾಗೆಯೇ ಮನೋಜ್ಞವಾಗಿ ಶಿವರಾಜ್ಕುಮಾರ್ ಹಾಗೂ ಶಿಲ್ಪಾ ತಮ್ಮ ಅಭಿನಯವನ್ನು ಮೂಡಿಸಿದ್ದರು. ಪ್ರೀತಿಗಾಗಿ ಅವರು ಮಾಡುವ ಹೋರಾಟವೇ ಈ ಚಿತ್ರದ ಮುಖ್ಯ ಕಥೆಯಾಗಿತ್ತು. ಆನಂತರ ನಟಿ ಶಿಲ್ಪಾ ಅವರಿಗೆ ಮುದ್ದಿನ ಕಣ್ಮಣಿ, ಮುಂಗಾರಿನ ಮಿಂಚು, ಭೂಮಿ ತಾಯಿಯ ಚೊಚ್ಚಲ ಮಗ, ಕಲ್ಯಾಣಿ, ಪ್ರೇಮಚಾರಿ, ಖಡ್ಗ, ಧರ್ಮದೇವತೆ ಹೀಗೆ ಸಾಲು ಸಾಲು ಚಿತ್ರಗಳಲ್ಲಿ ಅವಕಾಶಗಳು ಹುಡುಕಿಕೊಂಡು ಬಂದವು. ಹಲವು ಚಿತ್ರಗಳಲ್ಲಿ ನಟಿಸಿರುವ ಶಿಲ್ಪಾ ತಮ್ಮ ಅಭಿನಯ ಪ್ರೌಢಿಮೆಯನ್ನು ಇಲ್ಲಿ ಮೆರೆದಿದ್ದಾರೆ.
ಕನಕ ಪಾತ್ರದಲ್ಲಿ ಹಳ್ಳಿಯ ಮುಗ್ಧ ಹುಡುಗಿಯಾಗಿ ನಟಿಸಿದ್ದ ಶಿಲ್ಪಾ ಅವರ ನಿಜವಾದ ಹೆಸರು ದಿವ್ಯಾ ಚಿಪ್ಪಿ. ಮಲಯಾಳಂ ಚಿತ್ರರಂಗದಲ್ಲಿ ಶಿಲ್ಪಾರವರನ್ನು ಚಿಪ್ಪಿ ಎಂದೇ ಕರೆಯುತ್ತಿದ್ದರು. 2001ರಲ್ಲಿ ಎಂ. ರಂಜಿತ್ ಎಂಬುವರನ್ನು ಮದುವೆಯಾದ ಇವರು ಚಿತ್ರರಂಗದಿಂದ ದೂರವಾದರು. ನಿರ್ದೇಶಕ ಎಂ. ರಂಜಿತ್ ಅವರನ್ನು ಶಿಲ್ಪಾ ಮದುವೆಯಾಗಿದ್ದಾರೆ. ಈ ದಂಪತಿಗೆ ಅವಂತಿಕಾ ಎಂಬ ಪುತ್ರಿ ಕೂಡ ಇದ್ದಾಳೆ. ಮದುವೆಯ ನಂತರ ಸೀರಿಯಲ್ಗಳಲ್ಲಿ ನಟಿಸಲು ಆರಂಭಿಸಿದ ಶಿಲ್ಪಾ ಕೆಲ ಕಾಲದ ನಂತರ ತಮ್ಮದೇ ಪ್ರೊಡಕ್ಷನ್ಸ್ ಕಂಪನಿ ಅವಂತಿಕಾ ಕ್ರಿಯೇಷನ್ಸ್ ಪ್ರಾರಂಭಿಸಿ ಪತಿಯೊಂದಿಗೆ ಸೀರಿಯಲ್ಗಳನ್ನು ನಿರ್ಮಿಸುವಲ್ಲಿ ನಿರತರಾಗಿದ್ದಾರೆ. ಶಿಲ್ಪಾರವರ ಜೀವನ ಸದಾ ಸುಖಮಯವಾಗಿರಲೆಂದು ನಮ್ಮ ಸುದ್ದಿ ಸಂತೆ ತಂಡ ಹಾರೈಸುತ್ತದೆ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.